ರೇಣುಕಾಚಾರ್ಯರ ಜಯಂತಿಗೆ ನಾನು ವಿಜೇಂದ್ರ ಅವರು ಈಗ ಗೊತ್ತಾಗಿದೆ ಡಿ ಕೆ ಶಿವಕುಮಾರ್ ಅವರು ಬಂದಿದ್ದಾರೆ, ನಮ್ಮ ಮಾಜಿ ಶಾಸಕರಂತ ಜೀವರಾಜ್ ಅವರಿದ್ದಾರೆ. ಯಾವಾಗಲೂ ಸನಾತನ ಧರ್ಮದ ರಕ್ಷಣೆಯಲ್ಲಿ ಪಂಚಪೀಠಗಳು ವೀರಶೈವ ಧರ್ಮದ ವೀರಶೈವ ಒಂದು ತಾತ್ವಿಕ ನೆಲೆಗಟ್ಟಿನ ಆಧಾರದ ಮೇಲೆ ಒಂದು ಬಹುದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾವೆ. ಆ ಹಿನ್ನೆಲೆಯೊಳಗ ಜಗದ್ಗುರು ರೇಣುಕಾಚಾರ್ಯರ ಕೊಡುಗೆ ಬಹಳ ಇದೆ. ಅವರೇನು ಅಗಸ್ತ್ಯ ಋಷಿಗಳಿಗೆ ಬೋಧನೆಯನ್ನು ಮಾಡಿದ್ರು, ಅದೇ ಒಂದು ಬಹುದೊಡ್ಡ ಗ್ರಂಥವಾಗಿ ವಿವೇಕ ಚೂಡಾಮಣಿಯಾಗಿ ಹೊರಹೊಮ್ಮಿದೆ. ಆ ಹಿನ್ನೆಲೆಯಲ್ಲಿ ಇದರ ಕೊಡುಗೆ ಬಹಳ ಮಹತ್ವದಿರುವುದರಿಂದ ನಾವೆಲ್ಲ ಇಲ್ಲಿ ಬಂದಿದ್ದೇವೆ. ಇವತ್ತು ವಿವಿಧ ಕಾರ್ಯಕ್ರಮಗಳನ್ನು ಅವರು ಹಮ್ಮಿಕೊಂಡಿದ್ದಾರೆ. ಒಂದು ಕಡೆ ಸನಾತನ ಧರ್ಮವನ್ನು ಮುಗಿಸ್ಬೇಕೊಂಡಿರುವಂಥ ಕೆಲವರಿದ್ದಾಗ ಈ ರೀತಿಯ ಸ್ವಾಮಿಗಳ ಮಠಾಧಿಪತಿಗಳ ಬೆಂಬಲಕ್ಕೆ ನಿಲ್ಲುವುದು ನಮ್ಮ ಕರ್ತವ್ಯ ಅಂತ ನಾವು ಭಾವಿಸಿದ್ವಿ. ಮತ್ತು ಕರ್ನಾಟಕ ಸರ್ಕಾರ ಸುಳ್ಳು ಹೇಳೋದರಲ್ಲಿ ನಿಸ್ಸೀಮವಾಗಿದೆ. ಈಗ ಮೊನ್ನೆ ಅವರು ಹೇಳಿದ್ದಾರೆ 53,000 ಹುದ್ದೆ ಕರೆದಿದ್ದೀವಿ ಅಂತ. ಎಲ್ಲಿ ಕರೆದಿದ್ದಾರೆ, ಯಾವ ಹುದ್ದೆ ಕರೆದಿದ್ದಾರೆ ಅನ್ನೋದು ಸ್ಪಷ್ಟಪಡಿಸಿಲ್ಲ. ಹಾಗಾಗಿ ವಿದ್ಯಾರ್ಥಿಗಳ ಧಾರವಾಡದಲ್ಲಿ ನಮ್ಮ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳಿಗೆ ಪರ್ಮಿಷನ್ ಕೊಡಲಿಲ್ಲ. ಇಲ್ಲೇ ಆನೆ ತುಳಿದು ಜನ ಸತ್ತರೆ, ಸಾಮಾನ್ಯ ಜನ ಸತ್ತರೆ ಅವರು ಪರಿಹಾರಕ್ಕೆ ಮತ್ತು ಒಂದು ಪರ್ಮನೆಂಟ್ ಆದಂಥ ಸ್ಥಾಯಿ ಆದಂಥ ಸೊಲ್ಯೂಷನ್ ನೀವು ಇದಕ್ಕೆ ಮಾಡಬೇಕು ಅಂತ ಪ್ರತಿಭಟನೆ ಮಾಡಿದರೆ ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡ್ತಾರೆ. ಹಂಗಾಗಿ ಕಾಂಗ್ರೆಸ್ಸು ದಿಲ್ಲಿಯಲ್ಲಿ ಏನು ಅರೆ ಬತ್ತಲೆ ಪ್ರದರ್ಶನ ಮಾಡ್ತಲ್ಲ, ಅದರ ಮಾನಸಿಕತೆ ಬತ್ತಲೆ ಪ್ರದರ್ಶನ ಆಗಿದೆ. ಹೀಗಾಗಿ ಕಾಂಗ್ರೆಸ್ ಬತ್ತಲೆ ಆಗ್ತಾ ಇದೆ. ದೇಶದ ಮುಂದೆ, ಜಗತ್ತಿನ ಮುಂದೆ ಕಾಂಗ್ರೆಸ್ ಬತ್ತಲೆ ಆಗ್ತಾ ಇದೆ. ಒಂದು ಕನಿಷ್ಠ ವಿವೇಚನೆಯಿಂದ ವರ್ತಿಸಬೇಕು. ಜನರ ಜೊತೆಗೆ ಸಕಾರಾತ್ಮಕವಾಗಿ ಅವರ ಸಮಸ್ಯೆಗಳನ್ನು ಅರ್ಥ ಮಾಡ್ಕೋಬೇಕು. ಈ ಸ್ವಭಾವ ಇಲ್ಲದೆ ಮೊನ್ನೆ ಧಾರವಾಡದಲ್ಲಿ ನಡೆದಂತಹ ಘಟನೆಯೂ ಸಹಿತ ಕೊನೆಯವರಿಗೆ ಪರ್ಮಿಷನ್ ಕೊಡಲ್ಲ. ನಾನು ಹೇಳಿದೆ, ನೀವು ಪರ್ಮಿಷನ್ ಅವ್ರಿಗೊಂದು ಗ್ರೌಂಡ್ನಲ್ಲಿ ಕೊಡಿ. ನಾವು ಗ್ರೌಂಡ್ನಲ್ಲೂ ಕೊಡಲ್ಲ, ಪ್ರಜಾಪ್ರಭುತ್ವದಲ್ಲಿ ಪರ್ಮಿಷನ್ನು ಕೊಡಲ್ಲ ಅನ್ನುವಂಥ ಸ್ಥಿತಿಗೆ ಒಂದು ಸರ್ಕಾರ ಬಂದುಬಿಟ್ರೆ ಇವರು ಇಂದಿರಾ ಗಾಂಧಿಯ ಎಮರ್ಜೆನ್ಸಿ ಭಾವನೆಗೆ ಆ ರೀತಿ ಹಂತಕ್ಕೆ ತಲುಪ. ಹೋಮ್ ಸಂಘರ್ಷಗಳು ಕಾಂಗ್ರೆಸ್ ಪಾರ್ಟಿ ಬಂದಾಗ ಆಗ್ತವೆ. ಯಾಕಂದ್ರೆ ಇಸ್ಲಾಮಿಕ್ ಮತಾಂಧರಿಗೆ ಮತ್ತು ಇನ್ನೂ ಕೆಲವು ಪಾಕಿಸ್ತಾನಿ ಬೆಂಬಲಿತ ಇಸ್ಲಾಮಿಕ್ ಮತಾಂಧರಿಗೆ ಕಾಂಗ್ರೆಸ್ ಪಾರ್ಟಿ ಬಂದರೆ ಒಂದು ಹಬ್ಬ ಇದ್ದಂಗೆ ಅವ್ರಿಗೆ. ದೇ ಆರ್ ವೆರಿ ಹ್ಯಾಪಿ. ಕಾಂಗ್ರೆಸ್ ಬಂದರೆ ನಮ್ಮ ಪಾರ್ಟಿ ಬಂತು ಅಂತ. ಒಂದು ಕಾಲದಲ್ಲಿ ಮುಸ್ಲಿಂ ಲೀಗ್ ನಮ್ಮ ಪಾರ್ಟಿ ಅಂತ ಇತ್ತಲ್ಲ, ಆ ರೀತಿ ಮುಸ್ಲಿಂ ಲೀಗ್ ಒಂದು ಸಂಪೂರ್ಣ ಸ್ಥಾನವನ್ನು ಕಾಂಗ್ರೆಸ್ ಪಾರ್ಟಿ ತೆಗೆದುಕೊಂಡು ದೇ ಹ್ಯಾವ್ ಟೇಕನ್ ದಿ ರೋಲ್ ಆಫ್ ಮುಸ್ಲಿಂ ಲೀಗ್ ಇನ್ ಕಂಟ್ರಿ. ಈ ರೀತಿಯಾದಂಥ ತುಷ್ಟೀಕರಣದ ಪರಾಕಾಷ್ಠೆಯನ್ನು ತಲುಪಿದ್ರಿಂದ ಈ ರೀತಿಯಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.